ರುಚಿ ರುಚಿಯಾಗಿರುವಂತಹ ಬದನೆಕಾಯಿ ಗೊಜ್ಜು ಹೇಗೆ ಮಾಡೋದು ನೋಡೋಣ. ಮೊದಲಿಗೆ 4 ಸಣ್ಣ ಬದನೆಕಾಯಿಗಳನ್ನ ನಾನು ಕತ್ತರಿಸಿ ನೀರಲ್ಲಿ ಹಾಕಿಟ್ಕೊಂಡಿದ್ದೆ. ಅದನ್ನ ಒಂದು ಕುಕ್ಕರಿಗೆ ಹಾಕೊಳ್ಳಿ. ಅದಕ್ಕೆ 1 ಚಮಚದಷ್ಟು ಜೀರಿಗೆ, ಒಂದು 2 ಟೇಬಲ್ ಚಮಚದಷ್ಟು ಕೊತ್ತಂಬರಿ ಸೊಪ್ಪು, 1 ರಿಂದ 2 ಹಸಿರು ಮೆಣಸಿನಕಾಯಿ, 1 ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದು, 1 ಟೊಮೆಟೊ ಹೆಚ್ಕೊಂಡಿರೋದು, ಇವಿಷ್ಟನ್ನ ಹಾಕಿ ನಿಮಗೆ ರುಚಿಗೆ ತಕ್ಕ ಹಾಗೆ ಬೆಲ್ಲ, ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸನೂ ಸೇರಿಸಿ, ಬೆಲ್ಲ ಮತ್ತೆ ಹುಳಿ ನಿಮಗೆ ಹೇಗೆ ರುಚಿಗೆ ಬೇಕೋ ಆ ತರ ಹಾಕೊಳ್ಳಿ. ಮತ್ತೊಂದು 1/4 ಕಪ್ ಅಷ್ಟು ನೀರನ್ನ ಸೇರಿಸಿ ಮುಚ್ಚಳ ಮುಚ್ಚಿ 1 ವಿಸಿಲ್ ಮಾಡಿ ಬೇಯಿಸ್ಕೊಳ್ಳಿ. ಇದು ತುಂಬಾ ಸಿಂಪಲ್ ರೆಸಿಪಿ, ಯಾರು ಬೇಕಾದ್ರೂ ಮಾಡಬಹುದು. ಅಡಿಗೆ ಗೊತ್ತಿಲ್ಲದೆ ಇರೋರು ಮಾಡಬಹುದು, ತುಂಬಾ ರುಚಿಯಾಗಿರುತ್ತೆ. ನೋಡಿ ಇದು ಬೆಂದಿದೆ. ಇವಾಗ ಈ ತರ ಒಂದು ಸಟಕ ತಗೊಂಡು ಒಂದ್ಸಲ ಈ ತರ ಮ್ಯಾಶ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಮ ಹತ್ರ ಮ್ಯಾಶರ್ ಇದ್ರೆ ಅಥವಾ ಪಡಗೋಲ್ ಅಂತಾರಲ್ಲ ಅದಿದ್ರೆ ಈ ತರ ಚೆನ್ನಾಗಿ ಅದನ್ನ ಮ್ಯಾಶ್ ಮಾಡ್ಕೊಬೇಕು, ಮಸ್ಕೊಬೇಕು. ಅದು ಯಾವ್ದು ಇಲ್ಲ ಅಂದ್ರೆ ಮಿಕ್ಸಿಲಿ ಹಾಕ್ಬಿಟ್ಟು ಜಸ್ಟ್ ಒಂದ್ಸಲ ಹಿಂಗೆ ಪಲ್ಸ್ ಮಾಡೋದು ಅಂತಾರಲ್ಲ, ಗುರ್ರ ಅಂತ ಅಷ್ಟು ಮಾಡಿದ್ರೆ ಸಾಕಾಗುತ್ತೆ. ಅದನ್ನ ಪಕ್ಕಕ್ಕೆ ಇಟ್ಕೊಂಡು ಈ ಕಡೆ ಇನ್ನೊಂದು ಬಾಣಲೆನಲ್ಲಿ ಒಂದು 2 ಚಮಚ ಅಥವಾ 1 ಟೇಬಲ್ ಚಮಚದಷ್ಟು ಎಣ್ಣೆ ಬಿಸಿ ಮಾಡಿ ಸಾಸಿವೆ, ಉದ್ದಿನಬೇಳೆ, ಒಣಮೆಣಸು ಇವಿಷ್ಟನ್ನ ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಕರಿಬೇವು, ಸಣ್ಣದಾಗಿ ಹೆಚ್ಚಿರುವಂತಹ ಬೆಳ್ಳುಳ್ಳಿ, ಒಂದು 7 ರಿಂದ 8 ಬೆಳ್ಳುಳ್ಳಿ, ಹಾಗೆ ಒಂದು ಸಣ್ಣ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದು, ಇವಿಷ್ಟನ್ನ ಹಾಕಿ ಈರುಳ್ಳಿ ಕಂದು ಬಣ್ಣ ಬರೋವರೆಗೆ ಚೆನ್ನಾಗಿ ಹುರ್ಕೊಳ್ಳಿ. ಅದಾದ್ಮೇಲೆ ಈಗಷ್ಟೇ ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಬದನೆಕಾಯಿ ಮತ್ತೆ ಉಳಿದಿರೋ ತರಕಾರಿಗಳು, ಅದನ್ನ ಹಾಕಿ ಒಂದ್ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಒಂದ್ಸಲ ಮುಚ್ಚಿ ಕುದಿಲಿಕ್ ಬಿಡಿ. ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದ್ರೆ ಹಿಂಗ್ ಹಾಕೋಬಹುದು. ಇದು ಚಪಾತಿ ಜೊತೆನೂ ತಿನ್ಬಹುದು, ಅನ್ನ ಜೊತೆನೂ ತಿನ್ಬಹುದು, ತುಂಬಾ ರುಚಿಯಾಗಿರುತ್ತೆ. ಇದಕ್ಕೀಗ ಒಂದು 1/4 ಚಮಚದಷ್ಟು ಅರಿಶಿನ ಪುಡಿ, ನಿಮ್ಗೆ ಹೇಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕ ಹಾಗೆ ಉಪ್ಪು, ಇವಿಷ್ಟನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಚ್ಚಿ 1-2 ನಿಮಿಷ ಕುದಿಸಿದ್ರೆ ಸುಲಭವಾಗಿ ರುಚಿಯಾಗಿರುವಂತಹ ಬದನೆಕಾಯಿ ಗೊಜ್ಜು ತಯಾರಾಗುತ್ತೆ. ನೀವು ಮನೇಲಿ ಇದನ್ನ ಮಾಡಿ ನೋಡ್ಲೇಬೇಕು.